ಸಿಎಂ ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ಆಗುವುದು ಫಿಕ್ಸ್ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಕೂಡ ಚರ್ಚೆಯಲ್ಲಿತ್ತು. ಈ ಸಿಎಂ ಬದಲಾವಣೆ ವಿಚಾರಕ್ಕೆ ನಂತರ ಇರುವಂತಹ ಒಂದು ದೊಡ್ಡ ಪ್ರಶ್ನೆ ಅಂತಂದ್ರೆ ಇದೇ ಒಂದು ಸಚಿವ ಸಂಪುಟದ ಪುನರ್ರಚನೆಯ ವಿಚಾರ. ಅದು ನಿಜವಾಗ್ಲೂ ಕೂಡ ಆಗುತ್ತೆ ಎನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ರಾಜ್ಯ ಬಜೆಟ್ ಬಳಿಕ ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ಆಗುತ್ತೆ, ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಅದಕ್ಕಾಗಿ ನಾಯಕರು ಕಾಯ್ತಾ ಇದ್ದಾರೆ. ಕೆಲವರು ಹೊಸದಾಗಿ ಯಾರ್ಯಾರಿಗೆ ಸಿಗುತ್ತೆ ಅಂತ ಹೇಳಿ. ನಾಯಕತ್ವ ಬದಲು ಏನಿದೆ ಅದು ಸಚಿವ ಸಂಪುಟ ಇದಕ್ಕೆ ಸರ್ಜರಿಗೆ ಹೈಕಮಾಂಡ್ ಏನಿದೆ ಅದು ಪ್ಲಾನ್ ಮಾಡಿಕೊಳ್ತಾ ಇದೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಹೊಸಬರಿಗೆ ಅವಕಾಶ ಕೊಡಬೇಕೆನ್ನುವಂತಹ ನಿರ್ಧಾರ ಇದೆ. ಯಾರಿಗೆ ಕೊಡ್ತಾರೆ ಅನ್ನುವಂಥದ್ದೇ ಈಗ ಪ್ರಶ್ನೆ ಇದೆ. ಒಂದು ಡಜನ್ ಮಂತ್ರಿಗಳಿಗೆ ಬಜೆಟ್ ಬಳಿಕ ಅವರನ್ನು ಕೈ ಬಿಡಲಾಗುತ್ತೆ, ಕೋಕ್ ಕೊಡಲಾಗುತ್ತೆ. ಸಂಪುಟ ಸರ್ಜರಿಗೆ ಹೈಕಮಾಂಡ್ ಏನಿದೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನೋದ ಪ್ರಶ್ನೆ ಕೂಡ ಇದೆ. ಆದರೆ ಅದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆ ಆಗ್ತಾ ಇದೆ. ನಾಯಕತ್ವ ಬದಲಾವಣೆಯ ಗದ್ದಲದ ನಂತರ ಈ ಒಂದು ಪ್ರಶ್ನೆ ಇದೆ. ಆದರೆ ಇದೀಗ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ಗೆ ಹೆಚ್ಚಿನ ಒತ್ತಡ ಆಗ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಈ ಹಿಂದೆ ಕೂಡ ಹೋಗಿದ್ರು, ಕೇಳಿದ್ರು ಈ ವಿಚಾರವಾಗಿ. ಹೀಗಾಗಿ ಬಜೆಟ್ ಬಳಿಕ ಸಿಎಂ ಕ್ಯಾಬಿನೆಟ್ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ. 10 ರಿಂದ 15 ಸಚಿವರಿಗೆ ಮಂತ್ರಿ ಪಟ್ಟವನ್ನು ಕೊಡೋದು ಗ್ಯಾರಂಟಿ ಅಂತ. ಯುಗಾದಿ ಹಬ್ಬದೊಳಗೇನೆ ಸಿದ್ದರಾಮಯ್ಯ ಸಂಪುಟಕ್ಕೆ ಒಂದು ಬದಲಾವಣೆ ತರುತ್ತೆ. ಹಾಗಾದ್ರೆ ಯಾರ್ಯಾರು ಮಂತ್ರಿ ಸ್ಥಾನವನ್ನು ಕಳೆದುಕೊಳ್ತಾರೆ, ಹೊಸಬರಿಗೆ ಯಾರಿಗೆ ಮಂತ್ರಿ ಸ್ಥಾನವನ್ನು ಕೊಡುತ್ತಾರೆ? ಸಾಕಷ್ಟು ಜನ ಈಗಾಗಲೇ ಕಾಂಗ್ರೆಸ್ನಲ್ಲಿ ನಾಯಕರೇನಿದ್ದಾರೆ, ಶಾಸಕರು, ನಾನು ಕೂಡ ಸಚಿವ ಆಗಬೇಕಂತ ಹೇಳಿ ಅವರವರ ಕಡೆಯಿಂದ ಯಾರ್ಯಾರು ನಾಯಕರು ಇರ್ತಾರೆ ಲಾಬಿ ಕೂಡ ನಡೆಸ್ತಾ ಇದ್ದಾರೆ. ಈ ಹಿಂದೆ ಇದೇ ವಿಚಾರವಾಗಿ ಒಂದು ಸುದ್ದಿ ಹರಿತಾಡ್ತಾ ಇತ್ತು. ಏನೋ ಅವರವ್ರ ಲಾಬಿ ನಡೆಸ್ಕೊಂಡು ಅವ್ರ ಕಡೆಯವ್ರಿಗೆ ಕೊಡಬೇಕು, ಯಾರ್ಯಾರು ಅವ್ರಿಗೆ ಆಪ್ತರಿದ್ದಾರೋ ಅವ್ರಿಗೆ ಕೊಡಬೇಕು ಅನ್ನುವಂತಹ ವಿಚಾರ ಇತ್ತು. ಸಿದ್ದರಾಮಯ್ಯ ಪರವಾಗಿ ಯಾರ್ಯಾರಿದ್ದಾರೆ ಅವ್ರ ಸಪೋರ್ಟರ್ಸು, ಅವ್ರ ಕೆಳಗೆ ಬೇರೆ ಯಾವ ಶಾಸಕರಿದ್ದಾರೆ ಅವ್ರಿಗೆ ಕೊಡಬೇಕು ಅಂತ ಇವರು ಒಂದು ಕಡೆ, ಸಿದ್ದರಾಮಯ್ಯ ಬಣದವ್ರು ಒಂದು ಕಡೆ, ಡಿ ಕೆ ಶಿವಕುಮಾರ್ ಅವ್ರವ್ರಿಗೆ ಯಾರ್ಯಾರು ಹತ್ರ ಇದ್ದಾರೆ, ಯಾರ್ಯಾರು ಅವ್ರ ಸಂಪರ್ಕದಲ್ಲಿದ್ದಾರೆ ಅವ್ರಿಗೆ ಕೊಡಬೇಕು ಅನ್ನುವಂತಹ ವಿಚಾರ. ಹೀಗಾಗಿ ಇದೇ ವಿಚಾರ ಏನಿದೆ ಆಗುತ್ತೆ, ಆದರೆ ಅದಕ್ಕೊಂದು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಇದೇ ಸಚಿವ ಸಂಪುಟ ವಿಸ್ತರಣೆಗಾಗಿ ರಾಹುಲ್ ಗಾಂಧಿ ಅವರ ಹತ್ರ ಹೋಗಿದ್ರು ಸಿದ್ದರಾಮಯ್ಯ ಅವರು. ಈ ಹಿಂದೆ ಮಾತನಾಡಿದ್ರು, ಒತ್ತಡವನ್ನು ಆಗ್ತಾ ಇದೆ. ಯಾಕಂದರೆ 2.5 ವರ್ಷದ ನಂತರ ಮಾಡೋಣ ಅಂತ ಹೇಳಿದ್ರು ಅವಾಗ. ಈಗ ಸದ್ಯಕ್ಕೇನು ಬೇಡ, ಚೇಂಜಸ್ ಮಾಡೋದಾದರೆ 2.5 ವರ್ಷ ಆದಮೇಲೆ ಅಂತ. ಈಗ 2.5 ವರ್ಷ ಆಗಿ 3 ವರ್ಷ ಆಗ್ತಾ ಇದೆ, ಆದರೂ ಕೂಡ ಇನ್ನೂ ಬದಲಾವಣೆ ಆಗಿಲ್ಲ. 10 ರಿಂದ 12 ಜನನ ಕೈ ಬಿಡುವಂತಹ ಸಾಧ್ಯತೆ ಇದೆ. ಹೊಸಬರನ್ನು ತೆಗೆದುಕೊಳ್ತಾರೆ ಅದೇ ಜಾಗಕ್ಕೆ. ಆದರೆ ಯಾರು ಬರ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಅಷ್ಟೇ ಅಲ್ಲ, ಹೀಗಿರೋದು ಅಂಥ ಮಂತ್ರಿಗಳೇ ಯಾರಿದ್ದಾರೆ ಅವ್ರಿಗೂ ಕೂಡ ಭಯ ಶುರುವಾಗಿದೆ, ಯಾರನ್ನ ಕೈ ಬಿಡ್ತಾರೆ ಅಂತ. ಈ ಹಿಂದೆ ಸಾಲು ಸಾಲಾಗಿ ಮಂತ್ರಿಗಳೇನಿದ್ದಾರೆ ಕೆಲವರು ದೆಹಲಿಗೆ ಹೋಗಿ ಅವ್ರು ಮಾಡಿರುವಂತಹ ಕೆಲಸದ ಬಗ್ಗೆ ರಿಪೋರ್ಟ್ ಕಾರ್ಡನ್ನು ತಗೊಂಡು ಹೋಗಿದ್ರು. ನೋಡಿ, ನಾವು ಇಷ್ಟು ವರ್ಷದಲ್ಲಿ ಅಧಿಕಾರಕ್ಕೆ ಬಂದಾಗಿಂದ ಏನೇನು ಕೆಲಸ ಮಾಡಿದ್ವಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ ಹೈಕಮಾಂಡ್ ನಾಯಕರಿಗೆ ತಿಳಿಸುವಂತಹ ಕೆಲಸ ಮಾಡಿದರು. ಆದರೆ ಆ ವಿಚಾರ ಏನಿತ್ತು ಸ್ವಲ್ಪ ಹಂಗೆ ಮುಂದಕ್ಕೆ ಬರ್ತಾ ಹೋಯಿತು. ಬೆಳಗಾವಿ ಅಧಿವೇಶನ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳೇನಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಕ್ಕೆ ಹಾಕುವಂತ ಬಂದರು. ಈಗ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಒಂದು ಕ್ಯಾಬಿನೆಟ್ ಏನಿದೆ ಅದರಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ವಿಚಾರ ಏನಿದೆ ನಿಜಕ್ಕೂ ಕೂಡ ಅದು ಆಗುತ್ತೆ ಮುಂದಿನ ದಿನಗಳಲ್ಲಿ. ಅದಕ್ಕೆ ಸಮಯ ತೆಗೆದುಕೊಳ್ತಾ ಇದೆ. ಮತ್ತು ಈಗ ಏನು ಹೈಕಮಾಂಡ್ ನಾಯಕರು ಏನಿದ್ದಾರೆ, ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಒತ್ತಡ ಆಗ್ತಾ ಇದೆ. ಸಿದ್ದರಾಮಯ್ಯ ಇಲ್ಲ, ನಾನು ಆವಾಗಲೇ ಹೇಳಿದ್ದೆ ಚೇಂಜಸ್ ಆಗಲೇಬೇಕು. ಕೆಲವರು ಒತ್ತಡ ನನಗೂ ಹಾಕ್ತಾ ಇದ್ದಾರೆ, ಅದಕ್ಕೆ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಯಾರನ್ನ ಬದಲು ಮಾಡಬೇಕು, ಯಾವ ಮಂತ್ರಿ ಸ್ಥಾನವನ್ನು ಏನಿದೆ ಅದಕ್ಕೆ ಯಾರನ್ನ ಸೂಕ್ತವಾಗಿ ಕೊಡಬೇಕು, ಹಳಬರು ಯಾರಿದ್ದಾರೆ, ಯಾರು ಸರಿಯಾಗಿ ಕೆಲಸ ಮಾಡಿಲ್ಲ, ಅಥವಾ ಯಾರ ಮೇಲೆ ಕೆಲವೊಂದು ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿತ್ತು, ಅಭಿವೃದ್ಧಿ ಕೆಲಸಗಳನ್ನು ಯಾರು ಜಾಸ್ತಿ ಮಾಡಿಲ್ಲ, ಕೊಟ್ಟಂತಹ ಅನುದಾನವನ್ನು ಯಾರು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡಿಲ್ಲ, ಅದೆಲ್ಲವನ್ನು ಕೂಡ ನೋಡಿ ಅವರನ್ನು ಕೆಳಗಿಳಿಸಬೇಕು ಬೇಡೋ ಅಂತ ನಿರ್ಧಾರ ಮಾಡುತ್ತೆ. ಈ ನಿರ್ಧಾರ ಸಿದ್ದರಾಮಯ್ಯವರೇ ತೆಗೆದುಕೊಳ್ತಾರೆ. ಅವರಿಂದ ಒಂದು ಲೀಸ್ಟನ್ನು ಕಳಿಸ್ತಾರೆ ಇವರು ಅಲ್ಲಿಗೆ ಹೈಕಮಾಂಡ್ಗೆ. ಅವರು ಕೂಡ ಹೇಳ್ತಾರೆ ಇವರು ಸರಿನೋ ಬೇಡವಾ ಅಂತ ಹೇಳಿ. ಹೀಗಿರುವಾಗ 12 ಜನ ಹೋಗ್ತಾರೆ ಅನ್ನೋದಾದರೆ ಯಾರು ಹೋಗ್ತಾರೆ ಅನ್ನೋದು ಈಗ ದೊಡ್ಡ ಪ್ರಶ್ನೆ. ಈ ಹಿಂದೆ ಕೆಲವರು ಹೆಸರು ಕೂಡ ಹರಿದಾಡಿತ್ತು, ಇಂತಿಂಥವ್ರು ಹೋಗ್ತಾರೆ ಮತ್ತು ಹೊಸಬರು ಬರೋರಾದರೆ ಇವರು ಬರ್ತಾರೆ ಅಂತ. ಅದೆಲ್ಲವೂ ಕೂಡ ಊಹಾಪೋಹದ ಮಾತುಗಳೇ, ಅಂದಾಜು ಪ್ರಕಾರ ನಾವು ಹೇಳ್ಬೋದು ಅಷ್ಟೇ. ಆದರೆ ಇದೇ ಖಚಿತ ಅಂತ ಹೇಳೋಕ್ಕಾಗಲ್ಲ. ಸಿದ್ದರಾಮಯ್ಯವರು ಸ್ಪಷ್ಟವಾಗಿ ಹೇಳೋ ತನಕ ಈ ವಿಚಾರ ಇನ್ನೂ ಕೂಡ ಯಾವಾಗಲೂ ಚರ್ಚೆಯಲ್ಲೇ ಇರುತ್ತೆ, ಅನುಮಾನಗಳು ಇದ್ದೇ ಇರುತ್ತೆ. ಯುಗಾದಿ ಹಬ್ಬದ ನಂತರ ಅಥವಾ ಅದರೊಳಗೇನೆ ಏನಾದರೂ ಬದಲಾವಣೆ ಆಗಬಹುದು, ಇದೇ ಚರ್ಚೆ ಇದೆ. ಕಾಂಗ್ರೆಸ್ನಲ್ಲಿರುವಂತಹ 2 ದೊಡ್ಡ ಮಟ್ಟದ ಪ್ರಶ್ನೆಗಳಂದರೆ ಇದೇನು. ಈ 2 ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಯಾವಾಗ ಅಂತ ನಾಯಕರು ಕಾಯ್ತಾ ಇದ್ದಾರೆ. ಹೈಕಮಾಂಡ್ ಮಾತ್ರ ಯಾವ ವಿಚಾರವನ್ನು ಹೇಳ್ತಾ ಇಲ್ಲ. ಈ ವಿಚಾರವಾಗಿಯೂ ಕೂಡ ಏನು ಮಾತನಾಡ್ತಾ ಇಲ್ಲ. ಸಿಎಂ ಬದಲಾವಣೆ ವಿಚಾರ ಆಗಿರ್ಬೋದು, ಮತ್ತು ಮಂತ್ರಿಗಳ ಬದಲಾವಣೆ ವಿಚಾರ ಆಗಿರ್ಬೋದು, ನೀವೇನಾದರೂ ಬಂದು ಹೇಳಿ, ಅದ್ರ ಬಗ್ಗೆ ನಾವೇನೂ ಹೇಳೋದಿಲ್ಲ. ಯಾಕಂದರೆ ಅವರ ತಲೆಯಲ್ಲಿರುವಂಥದ್ದು ಏನಂದರೆ ಮುಂದೆ ಬೇರೆ ರಾಜ್ಯದ ಚುನಾವಣೆ ಏನಿದೆ ಅದನ್ನು
ತಲೆಯಲ್ಲಿ ಇಟ್ಕೊಂಡೇ ಮಾತನಾಡ್ತಾ ಇದ್ದಾರೆ ಅಥವಾ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಏನಾದರೂ ಒಂದು ಬದಲಾವಣೆ ಮಾಡಿದ್ರೂ ಕೂಡ ಕಾಂಗ್ರೆಸ್ನಲ್ಲಿ ನೋಡಿ, ಈಗಾಗಲೇ ಫಾರಿನ್ಗೆ ಹೋಗಬೇಕು ಒಂದು 56 ಶಾಸಕರು ಅಂತ ನಿನ್ನೆ ಮೊನ್ನೆ ಎಲ್ಲ ಮಾತನಾಡ್ತಾ ಇದ್ದರು. ಹೀಗಿರುವಾಗ ಅವರೇನಾದರೂ ಅಂದುಕೊಂಡಂತೆ ನಿರ್ಧಾರವನ್ನು ತೆಗೆದುಕೊಂಡ್ರೆ ಪಕ್ಷ ಅಧಿಕಾರವನ್ನೇ ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಕರ್ನಾಟಕದಲ್ಲಿ. ಕಾಂಗ್ರೆಸ್ ಪಕ್ಷ ಏನಿದೆ ಅಧಿಕಾರದಲ್ಲಿರುವಂತಹ ಕೆಲವು ರಾಜ್ಯಗಳಲ್ಲಿ ಕರ್ನಾಟಕ ಬಹುಮುಖ್ಯವಾದ ಪಾತ್ರ ವಹಿಸುತ್ತೆ. ಯಾಕಂದರೆ ಕರ್ನಾಟಕವನ್ನು ನೋಡಿ ಕೆಲವೊಂದು ರಾಜ್ಯದಲ್ಲಿ ಗೆದ್ದಿರುವಂಥದ್ದು ನಾವು ನೋಡಿದ್ದೀವಿ. ತೆಲಂಗಾಣದಲ್ಲಿ ಏನಾಯಿತು ಅಂತ ಹೇಳಿ ಇಲ್ಲಿ ಕೊಟ್ಟಂತಹ ಗ್ಯಾರಂಟಿಗಳ ರೀತಿಯಲ್ಲಿಯೇ ಅವರು ಕೊಟ್ಟು ಅಲ್ಲಿ ಗೆಲುವನ್ನು ಸಾಧಿಸಿದರು. ಒಂದು ರೀತಿಯಾಗಿ ಈಗಿರುವಾಗ ಕಾಂಗ್ರೆಸ್ನಲ್ಲಿ ಈ ರೀತಿ ಎರಡು ವಿಚಾರಗಳ ಮಧ್ಯೆ ಚರ್ಚೆ ಆಗ್ತಾ ಇದ್ದರೆ ಏನಾಗುತ್ತೆ ಅದೇ ಪ್ರಶ್ನೆ ಇದೆ. ನಿಜಕ್ಕೂ ಕೂಡ ಬದಲಾವಣೆ ಆಗೋದಾದರೆ ಯಾರ್ಯಾರನ್ನ ಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯವರು ಕೆಳಗಿಳಿಸುವಂತಹ ಯೋಚನೆ ಮಾಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.